ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 6 ಅಂದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಎನ್ನುವಂತಹ ಪಾಠವನ್ನು ಕುರಿತು ಓದಿಸ್ತಾ ಇದ್ದೀನಿ. ಈ ಒಂದು ಪಾಠವನ್ನು ನಾವು ಈಗಾಗಲೇ 8 ಮತ್ತು 9ನೇ ತರಗತಿಗಳಲ್ಲಿ ಕಲ್ತಿದ್ದೀವಿ. ಆವಾಗ ಕಲ್ತಿರೋದಕ್ಕೂ ಈಗ ಕಲ್ತಿರೋದಕ್ಕೂ ಏನು ವ್ಯತ್ಯಾಸ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಈ ಒಂದು ಪಾಠದಲ್ಲಿ ಇರುವಂತಹ ಕಲಿಕಾಂಶಗಳು ಯಾವ್ಯಾವು ಅನ್ನೋಂಥದ್ದನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ನಾವು ತಿಳ್ಕೋಬೇಕಾಗಿರುವಂತಹದ್ದು ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು. ನಂತರ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧಗಳಿವೆ, ಅವು ಯಾವುವು. ಇದು ನಾವು ಇಂದಿನ ತರಗತಿಗಳಲ್ಲೇ ಕಲಿತಿರುವಂತಹ ಒಂದು ಕಲಿಕಾಂಶವಾಗಿದೆ. ನಂತರದಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಗಂಗಾ ಕಾರ್ಯ ಯೋಜನೆ, ನಂತರ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯ ಅಗತ್ಯವೇನಿದೆ, ನಂತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವಲ್ಲಿ 5 ಆರ್ಗಳ ಬಳಕೆ, ನಂತರ ಅರಣ್ಯಗಳು ಮತ್ತು ವನ್ಯಜೀವಿಗಳು, ನೆಕ್ಸ್ಟ್ ನೀರು, ನಂತರ ನೀರಿನಲ್ಲೇ ಬರ್ತಕ್ಕಂಥದ್ದು ಅಣೆಕಟ್ಟುಗಳು, ನಂತರ ಬರುವಂಥದ್ದು ಪಳೆಯುಳಿಕೆ ಇಂಧನಗಳು, ನಂತರ ಆ ಪಳೆಯುಳಿಕೆ ಇಂಧನಗಳನ್ನು ಸಂರಕ್ಷಿಸುವಂತಹ ಕಾರ್ಯಗಳು, ಯಾವ ರೀತಿ ನಾವು ಅವುಗಳನ್ನು ಸಂರಕ್ಷಿಸ್ತೀವಿ, ಪರಿಸರ ಸ್ನೇಹಿ ಮಾರ್ಗೋಪಾಯಗಳು ಯಾವ್ಯಾವು, ಇವೆಲ್ಲವನ್ನ ವಿಸ್ತಾರವಾಗಿ ನಾವು ಈ ಒಂದು ಪಾಠದಲ್ಲಿ ಕಲಿತಾ ಹೋಗ್ತೀವಿ. ಮೊದಲನೆಯದಾಗಿ ನಾವು ಸಂಪನ್ಮೂಲ ಎಂದರೇನು ಅನ್ನುವಂಥದ್ರಿಂದ ಪ್ರಾರಂಭಿಸೋಣ. ಸಂಪನ್ಮೂಲ ಎಂದರೇನು? ಮಾನವರಿಗೆ ಉಪಯೋಗವಾಗುವ ವಸ್ತುಗಳಿಗೆ ಸಂಪನ್ಮೂಲಗಳು ಎನ್ನುವರು. ಅವುಗಳಲ್ಲಿ ಕೆಲವು ನೈಸರ್ಗಿಕವಾದವುಗಳು, ಇನ್ನೂ ಕೆಲವು ಮಾನವ ನಿರ್ಮಿತವಾದವುಗಳು. ಹಾಗಾದರೆ ನೈಸರ್ಗಿಕ ಸಂಪನ್ಮೂಲ ಅಂದರೆ ಏನು? ನಿಸರ್ಗದಲ್ಲಿ ಲಭ್ಯವಾಗುವ ಮಾನವನಿಗೆ ಉಪಯುಕ್ತವಾಗುವಂತಹ ಸಂಪನ್ಮೂಲಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೇವೆ. ಹಾಗಾದರೆ ಬರೀ ಸಂಪನ್ಮೂಲ ಅಂದರೆ ಮಾನವರಿಗೆ ಉಪಯೋಗವಾಗುವ ವಸ್ತುಗಳಿಗೆ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಸಂಪನ್ಮೂಲಗಳ ಸಂರಕ್ಷಣೆ ನೋಡ್ತಾ ಹೋಗ್ತೀವಿ. ಯಾವ ರೀತಿ ಸಂರಕ್ಷಣೆ ಮಾಡ್ತೀವಿ? ಸಂಪನ್ಮೂಲಗಳನ್ನು ಉಳಿಸಿಕೊಳ್ಳಲು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸಲು ಅವುಗಳನ್ನು ಹೇಗೆ ಸರಿಯಾಗಿ ಬಳಸಿಕೊಳ್ಳಬಹುದು ಎನ್ನುವಂಥದ್ದನ್ನು ಈ ಒಂದು ಅಧ್ಯಾಯದ ಆಶಯವಾಗಿದೆ. ನಮ್ಮ ಸಂಪನ್ಮೂಲಗಳನ್ನು ದುರ್ಬಳಕೆ ಮಾಡುತ್ತಿರುವುದರಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಉಂಟಾಗಿರುವುದು ನಿಜವಾಗಿಯೂ ಒಂದು ಹೊಸ ವಿದ್ಯಮಾನವಾಗಿದೆ. ಇಡೀ ಭೂಮಿಯು ಒಂದೇ ಕುಟುಂಬ ಎಂಬುದು ಸಾಕಾರವಾಗಬೇಕಾದ್ರೆ ಸಂಪನ್ಮೂಲಗಳ ಸದ್ಬಳಕೆಯಾಗಬೇಕು. ನಾವಿಲ್ಲಿ ನೋಡೋದಾದರೆ ಗಂಗಾ ಕಾರ್ಯ ಯೋಜನೆ ಅಂದರೆ ಗಂಗಾ ನದಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಲಿನ ಆಗ್ತಾ ಇರೋದನ್ನು ನೋಡಿ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಜನರಿಗೆ ಕಾಯಿಲೆ ಬರ್ತಾಯಿತ್ತು. ಆ ಕಾಯಿಲೆಯನ್ನು ಅಂದರೆ ಸಣ್ಣ ಕರುಳಿಗೆ ಸಂಬಂಧಿಸಿದಂಥ ಕಾಯಿಲೆ ಬರ್ತಾಯಿತ್ತು. ಅದನ್ನು ವೈದ್ಯರು ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಅವರಿಗೆ ಕೋಲಿಫಾರ್ಮ್ ಅನ್ನೋವಂಥ ಬ್ಯಾಕ್ಟೀರಿಯಾ ಆ ನೀರಲ್ಲಿ ಕಂಡು ಬರ್ತಾ ಇದೆ. ನೀರಿನ ಗುಣಮಟ್ಟವನ್ನು ಕಡಿಮೆ ಮಾಡ್ತಾ ಇದೆ ಅನ್ನೋವಂಥದ್ದನ್ನು ತಿಳ್ಕೊಳ್ತಾ ಹೋದರು. ಹಾಗಾಗಿ ಸರ್ಕಾರ ಏನು ಮಾಡ್ತಪ್ಪ, ಭಾರತ ಸರ್ಕಾರ ಗಂಗಾ ಕಾರ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. ಎಷ್ಟರಲ್ಲಿ? 1985ರಲ್ಲಿ ಗಂಗಾ ಕಾರ್ಯ ಯೋಜನೆ ಏನಿದೆ, ಇದು ಗಂಗಾ ನದಿಯ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಯೋಜನೆಯಾಗಿದೆ. ಎಷ್ಟರಲ್ಲಿ? 1985ರಲ್ಲಿ. ನಿಮಗಿಲ್ಲಿ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳ, ಗಂಗಾ ನದಿಯ ಚಿತ್ರ ಇದು. ಅದರಲ್ಲಿ ಎಷ್ಟು ಮಾಲಿನ್ಯತೆಯಿಂದ ಕೂಡಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ.
ಈ ಒಂದು ಯೋಜನೆಯಿಂದಾಗಿ ಏನನ್ನ ಕಾರ್ಯ ಕೈಗೊಂಡ್ರಪ್ಪ ಅಂತಂದರೆ ಅಲ್ಲಿ ಬಿಸಾಡ್ತಕ್ಕಂಥ ವಸ್ತುಗಳ ನಿಷೇಧ, ಜೊತೆಗೆ ಸತ್ತ ಮನುಷ್ಯರನ್ನು ಸುಟ್ಟು ಅದರ ಬೂದಿ ಏನಿದೆ ಅದನ್ನು ನದಿಗೆ ಬಿಸಾಡುವಂಥದ್ದು, ಹೆಣಗಳನ್ನು ಅಂದರೆ ಸತ್ತ ಹೆಣಗಳನ್ನು ನೀರಿಗೆ ಎಸೆಯುವಂಥದ್ದು, ಇವೆಲ್ಲವುಗಳನ್ನು ಆ ಸರ್ಕಾರ ಏನು ಮಾಡ್ತು, ನಿಷೇಧವನ್ನು ಮಾಡ್ತು. ಯಾಕೆ ನಿಷೇಧ ಮಾಡ್ತು? ಆ ಗಂಗಾ ನದಿಯ ನೀರಿನಲ್ಲಿ ಕೋಲಿಫಾರ್ಮ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಕಂಡುಬಂತು. ಇದರಿಂದ ಆ ನೀರಿನ ಗುಣಮಟ್ಟ ಕಡಿಮೆ ಆಯಿತು. ಹಾಗಾಗಿ ಅವರು ಗಂಗಾ ಕಾರ್ಯ ಯೋಜನೆಯನ್ನು ಜಾರಿಗೆ ತಗೊಬಂದರು. ನಂತರ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು ಅಂತ ಅಂದರೆ 5 ಆರ್ಗಳನ್ನು ಬಳಸಬೇಕು. ಆ 5 ಆರ್ಗಳು ಯಾವ್ಯಾವು? ರೆಫ್ಯೂಸ್ ಅಂದರೆ ನಿರಾಕರಣೆ, ರೆಡ್ಯೂಸ್ ಅಂದರೆ ಮಿತ ಬಳಕೆ, ರೀಯೂಸ್ ಅಂದರೆ ಮರುಬಳಕೆ, ರೀಪರ್ಪಸ್ ಅಂದರೆ ಮರು ಉದ್ದೇಶ, ರೀಸೈಕಲ್ ಅಂದರೆ ಮರುಚಕ್ರೀಕರಣ. ಇವಾಗ ಒಂದಾದ ನಂತರ ಒಂದು ನೋಡ್ತಾ ಹೋಗೋಣ. ನಿರಾಕರಣೆ ಅಂದರೆ ರೆಫ್ಯೂಸ್, ಅದು ನನಗೆ ಬೇಡ, ಹೌದಲ್ವಾ? ಅದನ್ನು ನಾವೇನಂತ ಕರಿತೀವಿ? ನಿರಾಕರಣೆ, ನನಗೆ ಬೇಡ, ರೆಫ್ಯೂಸ್. ಮನೆಯಲ್ಲಿ ಅಮ್ಮಂಗೆ ಹಠ ಮಾಡ್ತೀವಿ, ಏನಾದರೂ ತಿಂಡಿ ಕೊಟ್ಟರೆ ನನಗದು ಬೇಡ ಅಂತ ಹೇಳ್ತೀವಲ್ವಾ? ಹಾಗೇ ನಾವು ಅಂಗಡಿಗಳಿಗೆ ಅಥವಾ ಎಲ್ಲಾದರೂ ಬೇರೆ ಮಾರ್ಕೆಟ್ಗಳಿಗೆ ಹೋದಾಗ ನಾವೇನಾದರೂ ಒಂದು ವಸ್ತುವನ್ನು ಕೊಂಡಾಗ ನಮಗೆ ಅವರು ಕೊಡ್ತಕ್ಕಂತಹ ಅಂದರೆ ಅಂಗಡಿ ಮಾಲೀಕ ಕೊಡುವಂತಹ ಕವರ್ಗಳೇನಿದೆ ಆ ಕವರ್ಗಳನ್ನು ಸಹ ನಾವೇನು ಮಾಡಬೇಕು? ಅದೇ ರೀತಿ ನಿರಾಕರಿಸಬೇಕು. ಅಗತ್ಯವಿಲ್ಲದ ವಸ್ತುಗಳನ್ನು ಜನರು ಕೊಡೋದಕ್ಕೆ ಬಂದಾಗ ನಾವೇನು ಹೇಳಬೇಕು? ಬೇಡ ಅಂತ ಹೇಳಿ ನಿರಾಕರಣೆಯನ್ನು ಮಾಡಬೇಕು. ಇದು ನಿರಾಕರಣೆಯ ಅರ್ಥ. ನಿಮಗೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವ ವಸ್ತುಗಳನ್ನು ಕೊಂಡುಕೊಳ್ಳುವುದನ್ನು ನಿರಾಕರಿಸಬೇಕು. ಉದಾಹರಣೆ, ಒಮ್ಮೆ ಮಾತ್ರ ಬಳಸಬಹುದಾದಂತಹ ಪ್ಲಾಸ್ಟಿಕ್ ಕೈಚೀಲಗಳನ್ನು ನಾವು ತಿರಸ್ಕರಿಸಬೇಕು. ಅಥವಾ ಅದರ ಬದಲು ನಾವೇನು ಮಾಡಬೇಕು? ಬಟ್ಟೆ ಚೀಲಗಳನ್ನು ಬಳಸಬೇಕು. ನೆಕ್ಸ್ಟ್, ಮಿತ ಬಳಕೆ, ರೆಡ್ಯೂಸ್, ಕಡಿಮೆ ಬಳಸಬೇಕು. ವಸ್ತುಗಳನ್ನು ಕಡಿಮೆ ಅಥವಾ ಅಗತ್ಯವಿದ್ದಷ್ಟು ಮಾತ್ರ ಬಳಸಬೇಕು. ಉದಾಹರಣೆ, ದೀಪಗಳು ಮತ್ತು ಫ್ಯಾನ್ಗಳ ಅನವಶ್ಯಕ ಕೆಲಸವನ್ನು ನಿಲ್ಲಿಸುವ ಮೂಲಕ ನಾವು ವಿದ್ಯುತ್ತನ್ನು ಉಳಿಸಬಹುದು. ಜೊತೆಗೆ ಎರಡನೇ ಉದಾಹರಣೆ, ಸೋರುತ್ತಿರುವಂತಹ ನಲ್ಲಿಗಳನ್ನು ದುರಸ್ತಿ ಮಾಡುವ ಮುಖಾಂತರ ನಾವು ನೀರನ್ನು ಉಳಿಸಬಹುದು. ನೀವು ಆಹಾರವನ್ನು ವ್ಯರ್ಥ ಮಾಡಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಊಟವನ್ನು ಮಾಡಬೇಕಾಗತ್ತೆ. ಹೆಚ್ಚಾಗಿ ಹಾಕಿಸ್ಕೊಂಡು ಅದನ್ನು ಬಿಸಾಡುವಂತಹ ಕೆಲಸವನ್ನು ಮಾಡಬಾರ್ದು. ಕಾರಣ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಹಸ್ತಿರ್ತಕ್ಕಂಥ ಎಷ್ಟೋ ಜನರಿಗೆ ಅದು ಆಹಾರವಾಗಬಹುದು. ಹಾಗೆಯೇ ಮನೆಗಳಲ್ಲಿ ಅನಾವಶ್ಯಕವಾಗಿ ಏನಾದರೂ ಫ್ಯಾನ್ ಹಾಕಿ ಯಾರಾದರೂ ಬಿಟ್ಟಿದ್ರೆ ಆ ಫ್ಯಾನನ್ನು ನಾವೇನು ಮಾಡಬೇಕಾಗುತ್ತೆ? ಆಫ್ ಮಾಡಬೇಕಾಗತ್ತೆ. ಕಾರಣ ಅದರಿಂದ ನಾವು ವಿದ್ಯುತ್ತನ್ನು ಉಳಿಸ್ತೀವಿ. ಜೊತೆಗೆ ನಲ್ಲಿಯನ್ನು ಆನ್ ಮಾಡಿ ನಾವು ಬಳಸ್ಕೊಂಡು ನಂತರ ಅದನ್ನು ಆಫ್ ಮಾಡದೆ ಹಾಗೇ ಹೋಗೋದು ತಪ್ಪು. ಇದರಿಂದ ನೀರಿನ ಅಪವ್ಯಯ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು? ನೀರನ್ನು ಅಪವ್ಯಯ ಆಗದೇ ಇರೋ ಹಾಗೆ ತಡಿಬೇಕಾಗುತ್ತೆ. ನಂತರ ಮರುಬಳಕೆ ಅಂದರೆ ಏನು? ರೀಯೂಸ್. ಮತ್ತೆ ಪುನಃ ಅದನ್ನು ನಾವು ಬಳಸಬೇಕು. ಮತ್ತೆ ವಸ್ತುಗಳನ್ನು ಉಪಯೋಗಿಸುವುದನ್ನು ಮರುಬಳಕೆ ಅಂತ ಹೇಳಿ ಕರಿತೀವಿ. ಬಳಸಿದ ಲಕೋಟೆಯನ್ನು ಬಿಸಾಡುವ ಬದಲು ಅಥವಾ ಎಸೆಯುವ ಬದಲು ಅದನ್ನು ತಿರುಗಿಸಿ ಮತ್ತೆ ಪುನಃ ಬಳಸಬೇಕು. ನೀವು ಕೊಳ್ಳುವ ಜಾಮ್ ಅಥವಾ ಉಪ್ಪಿನಕಾಯಿಗಳಂತಹ ಆಹಾರ ವಸ್ತುಗಳು ತುಂಬಿರುವಂತಹ ಪ್ಲಾಸ್ಟಿಕ್ ಬಾಟಲ್ ಏನಿದೆ ಅದು ಖಾಲಿಯಾದ ನಂತರ ಅಡುಗೆ ಮನೆಯಲ್ಲಿ ಇತರ ವಸ್ತುಗಳನ್ನು ಸಂಗ್ರಹಿಸೋದಕ್ಕೆ ನಾವೇನು ಮಾಡಬೇಕು? ಬಳಸಬೇಕಾಗತ್ತೆ. ಮರು ಉದ್ದೇಶ, ಮಕ್ಕಳ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಮರು ಉದ್ದೇಶ ಅಂದರೆ ರೀಪರ್ಪಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಇಲ್ಲಿ ಒಡೆದು ಹೋಗಿರ್ತಕ್ಕಂತಹ ಏನದು ಮಡಕೆ ಇರ್ಬೋದು ಅಥವಾ ಕೊಡ ಒಡೆದೋಗಿರುತ್ತೆ, ಅದನ್ನು ಏನು ಮಾಡ್ಬೋದು? ನಾವು ಮೂಲ ಉದ್ದೇಶವನ್ನು ಬಳಸೋಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಅಲ್ಲಿ ನಾವು ಒಂದು ಉಪಯುಕ್ತ ಉದ್ದೇಶಕ್ಕೆ ನಾವು ಅದನ್ನು ಬಳಸಬೇಕಾಗುತ್ತೆ. ಈಗ ಒಂದು ಉದಾಹರಣೆ, ಕೊಡ ಒಡೆದೋಗಿದೆ, ನೀರು ತುಂಬತಕ್ಕಂಥ ಕೊಡ ಒಡೆದೋಗಿದೆ ಅಂತ ಅದನ್ನು ಬಿಸಾಡೋ ಬದಲು ಅದರ ಮೇಲ್ಭಾಗವನ್ನು ಕತ್ತರಿಸಿ ತೆಗೆದು ಅದಕ್ಕೆ ಮಣ್ಣನ್ನು ಹಾಕಿ ನಾವು ಸಸ್ಯಗಳನ್ನು ಅಲ್ಲಿ ಬೆಳಿಬಹುದು.
ಅಂದರೆ ಮೂಲ ಉದ್ದೇಶಕ್ಕೆ ಅದನ್ನು ಬಳಸೋದಕ್ಕೆ ಸಾಧ್ಯ ಆಗದೇ ಇದ್ದರೆ, ಒಂದು ಕೊಡವನ್ನು ನೀರು ತುಂಬೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು, ಇದು ಮರು ಉದ್ದೇಶ. ಉದಾಹರಣೆ, ಬಿರುಕು ಬಿಟ್ಟ ಮಣ್ಣಿನ ಪಾತ್ರೆ ಅಥವಾ ಮಡಿಕೆಗಳನ್ನು ಅಥವಾ ಇಡಿಕೆ ಮುರಿದಿರ್ತಕ್ಕಂತಹ ಲೋಟಗಳನ್ನು ಸಣ್ಣ ಸಸ್ಯಗಳನ್ನು ಬೆಳೆಸೋದಕ್ಕೆ ಮತ್ತು ಪಕ್ಷಿಗಳಿಗೆ ಆಹಾರ ಉಣಿಸಲು ಇವುಗಳನ್ನು ಬಳಸಲಬಹುದು. ನಂತರ ನೋಡೋದಾದರೆ ಮರುಚಕ್ರೀಕರಣ, ರೀಸೈಕಲ್. ಈಗಾಗಲೇ ಬಳಸಿದ ವಸ್ತುಗಳನ್ನು ಪುನಃ ಬಳಸಲು ಸಾಧ್ಯವಿಲ್ಲದಿದ್ದಾಗ ಸಾಧ್ಯವಾದರೆ ಅದೇ ವಸ್ತುಗಳನ್ನು ಕಚ್ಚಾ ವಸ್ತುಗಳಾಗಿ ಬಳಸಿ ಅವುಗಳಿಂದ ಹೊಸ ವಸ್ತುಗಳನ್ನು ತಯಾರಿಸುವಂಥದ್ದು. ಉದಾಹರಣೆ, ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹದ ವಸ್ತುಗಳು. ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹಗಳನ್ನು ಹೊಸದಾಗಿ ತಯಾರಿಸುವುದು ಅಥವಾ ಹೊರತೆಗೆಯುವುದರ ಬದಲು ಉಪಯೋಗಿಸಿದಂತಹ ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹಗಳನ್ನು ಸಂಗ್ರಹಿಸಿ ಮರುಚಕ್ರೀಕರಣ ಮಾಡಿ ಅಗತ್ಯ ವಸ್ತುಗಳನ್ನು ತಯಾರಿಸುವುದು. ಹಾಗಾದರೆ ನಾವು ಸಂಪನ್ಮೂಲಗಳನ್ನು ನಿರ್ವಹಿಸುವಂತಹ ಅಗತ್ಯ ಏನಿದೆ ನೋಡ್ತಾ ಹೋಗೋಣ. ಆಹಾರ, ಬಟ್ಟೆ, ಪುಸ್ತಕಗಳು, ಗೊಂಬೆಗಳು, ಪೀಠೋಪಕರಣಗಳು, ಸಲಕರಣೆಗಳು ಮತ್ತು ವಾಹನಗಳು ಎಲ್ಲವನ್ನು ಈ ಭೂಮಿಯ ಮೇಲಿನ ಸಂಪನ್ಮೂಲಗಳಿಂದ ಪಡೆಯುತ್ತೇವೆ. ಆದರೆ ನಾವು ಹೊರಗಿನಿಂದ ಪಡೆಯುವ ಏಕೈಕ ಸಂಪನ್ಮೂಲವೆಂದರೆ ಶಕ್ತಿ. ಇದನ್ನು ನಾವು ಸೂರ್ಯನಿಂದ ಪಡೆಯುತ್ತೇವೆ. ಯಾರಿಂದ ಪಡಿತೀವಿ ನಾವು ಸಂಪನ್ಮೂಲವನ್ನು? ಸೂರ್ಯನಿಂದ ನಾವು ಶಕ್ತಿಯನ್ನು ಪಡೆಯುತ್ತೇವೆ. ಜನಸಂಖ್ಯಾ ಸ್ಫೋಟದ ಪರಿಣಾಮವಾಗಿ ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯನ್ನು ಪೂರೈಸಲು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಗೆ ದೀರ್ಘಾವಧಿಯ ದೃಷ್ಟಿಕೋನದ ಅಗತ್ಯವಿದೆ. ಸಂಪನ್ಮೂಲಗಳನ್ನು ಹೊರತೆಗೆಯುವಾಗ ಅಥವಾ ಬಳಸುವಾಗ ಪರಿಸರಕ್ಕೆ ನಾವು ಹಾನಿ ಉಂಟು ಮಾಡುತ್ತಿರುವುದು ತಲೆನೋವಾಗಿ ಪರಿಣಮಿಸಿದೆ, ಹೌದಲ್ವಾ? ಉದಾಹರಣೆಗೆ ಗಣಿಗಾರಿಕೆ, ಲೋಹೋದ್ಧರಣ ಕ್ರಿಯೆ. ಸುಸ್ಥಿರ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಗೆ ಇವುಗಳಿಂದ ಉಂಟಾಗುವ ಮಾಲಿನ್ಯ ಅಥವಾ ತ್ಯಾಜ್ಯ ವಿಲೇವಾರಿಗೂ ನಾವು ಯೋಜನೆಯನ್ನು ರೂಪಿಸಬೇಕಾದ ಅಗತ್ಯವಿದೆ. ಅರಣ್ಯಗಳು ಮತ್ತು ವನ್ಯಜೀವಿಗಳು, ಅಂದರೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಾವು ಮೊದಲಿಗೆ ನೋಡುವಂಥದ್ದು ಯಾವುದು? ಅರಣ್ಯಗಳು ಮತ್ತು ವನ್ಯಜೀವಿಗಳು. ಈ ಅರಣ್ಯಗಳು ಏನಿವೆ ಇವು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು. ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣ ಯಾವುದು? ಅರಣ್ಯ. ಒಂದು ಪ್ರದೇಶದಲ್ಲಿ ಕಂಡುಬರುವ ಜೀವಿ ಪ್ರಭೇದಗಳ ಸಂಖ್ಯೆಯು ಆ ಪ್ರದೇಶದ ಜೀವ ವೈವಿಧ್ಯತೆಯ ಒಂದು ಮಾಪನವಾಗಿದೆ. ವೈವಿಧ್ಯತೆಯ ನಾಶವು ಪರಿಸರದ ಅಸಮತೋಲನಕ್ಕೆ ಕಾರಣವಾಗಬಹುದು. ಅಸಮತೋಲನಕ್ಕೆ ಯಾವ್ದು ಕಾರಣ ಆಗುತ್ತೆ? ನಾವು ಪರಿಸರದ ವೈವಿಧ್ಯತೆಯ ನಾಶ ಮಾಡೋದು ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹಾಗಾದರೆ ಅರಣ್ಯದ ಪಾಲುದಾರರು ಯಾರ್ಯಾರು? ಯಾರು ಅರಣ್ಯದ ಪಾಲುದಾರರಾಗಿರ್ತಾರೆ? ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ ವಾಸಿಸುವಂತಹ ಜನರು. ಎರಡನೆಯವರು ಸರ್ಕಾರದ ಅರಣ್ಯ ಇಲಾಖೆಯವರು. ಮೂರನೇದು ಬೀಡಿ ಕಟ್ಟುವವರಿಂದ ಹಿಡಿದು, ಬೀಡಿ ಕಟ್ಟುವುದಕ್ಕೆ ಬಳಸ್ತಕ್ಕಂಥ ಎಲೆ ತೆಂಡು ಎಲೆಗಳು, ಕಾಗದ ಕಾರ್ಖಾನೆಯ ಮಾಲೀಕರವರೆಗಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳು ಮೂರನೇ ಪಾಲುದಾರರು. ನಾಲ್ಕನೇವರು ಪರಿಸರ ಪ್ರೇಮಿಗಳು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಪಾಲುದಾರರು ಯಾರ್ಯಾರು ಅಂದರೆ ಅರಣ್ಯದ ಪಾಲುದಾರರು ಯಾರು? ಮೊದಲನೇವರು ಕಾಡಿನ ಸುತ್ತಮುತ್ತ ವಾಸಿಸ್ತಕ್ಕಂಥ ಜನರು. ಎರಡನೇದು ಸರ್ಕಾರದ ಅರಣ್ಯ ಇಲಾಖೆಯವರು. ಮೂರನೇವರು ಬೀಡಿ ಕಟ್ಟುವವರು, ಜೊತೆಗೆ ಕಾಗದ ಕಾರ್ಖಾನೆಯ ಮಾಲೀಕರವರೆಗೆ ಇರ್ತಕ್ಕಂಥ ಕೈಗಾರಿಕೋದ್ಯಮಿಗಳು. ನಾಲ್ಕನೆಯದಾಗಿ ಪರಿಸರ ಪ್ರೇಮಿಗಳು. ಈಗ ಅರಣ್ಯದ ಪಾಲುದಾರರನ್ನು ನೋಡಿದ್ವಿ. ಅರಣ್ಯದಲ್ಲಿ ವಾಸಿಸ್ತಕ್ಕಂಥ ವನ್ಯಜೀವಿಗಳನ್ನು ಹೇಗೆ ಸಂರಕ್ಷಿಸಬೇಕು? ವನ್ಯಜೀವಿಗಳ ಸಂರಕ್ಷಣೆ.
ರಾಜಸ್ಥಾನದ ಬೀಷ್ಣೋಯಿ ಎನ್ನುವಂತಹ ಸಮುದಾಯದ ಪ್ರಕರಣದಲ್ಲಿ ಈ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯು ಅವರಿಗೆ ಒಂದು ಧಾರ್ಮಿಕ ಸಿದ್ಧಾಂತವಾಗಿ ರೂಪುಗೊಂಡಿದೆ. ಯಾರಿಗೆ? ಬೀಷ್ಣೋಯಿ ಸಮುದಾಯದ ಜನರಿಗೆ ಆ ಅರಣ್ಯಗಳ ಮತ್ತು ವನ್ಯಜೀವಿಯನ್ನು ಸಂರಕ್ಷಿಸೋದು. ಎಲ್ಲ ಜೀವಿಗಳು ಬದುಕುವ ಹಾಗೂ ಸಂಪನ್ಮೂಲಗಳನ್ನು ಸಮನಾಗಿ ಹಂಚಿಕೊಳ್ಳುವಂತಹ ಹಕ್ಕನ್ನು ಆ ಬೀಷ್ಣೋಯಿ ಸಮುದಾಯದವರು ಹೊಂದಿದ್ದಾರೆ. ಆ ಒಂದು ತತ್ವದ ಆಧಾರದ ಮೇಲೆ ಅವರು ಬದುಕ್ತಾ ಇದ್ದಾರೆ. ಭಾರತ ಸರ್ಕಾರವು ಇತ್ತೀಚೆಗೆ ಅಮೃತಾದೇವಿ ಬೀಷ್ಣೋಯ್ ಅವರ ಸ್ಮರಣಾರ್ಥ ವನ್ಯಜೀವಿ ಸಂರಕ್ಷಣೆಗಾಗಿ ಅಮೃತಾದೇವಿ ಬೀಷ್ಣೋಯಿ ರಾಷ್ಟ್ರ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಯಾರ ಸ್ಮರಣಾರ್ಥ ಸ್ಥಾಪಿಸಿದೆ ಅದನ್ನು? ಅಮೃತಾದೇವಿ ಬೀಷ್ಣೋಯ್ ಅವರ ಸ್ಮರಣಾರ್ಥ. ಯಾರು ವನ್ಯಜೀವಿಗಳನ್ನು ಚೆನ್ನಾಗಿ ಸಂರಕ್ಷಣೆ ಮಾಡ್ತಾರೋ ಅವರಿಗೆ ಆ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಯಾವುದನ್ನು? ವನ್ಯಜೀವಿ ಸಂರಕ್ಷಣೆ ಮಾಡಿದವರಿಗೆ ಅಮೃತಾದೇವಿ ಬೀಷ್ಣೋಯ್ ಎನ್ನುವಂತಹ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಇವರು 1731ರಲ್ಲಿ ಇತರ 363 ಜನರೊಂದಿಗೆ ರಾಜಸ್ಥಾನದಲ್ಲಿ ಇರುವ ಜೋಧ್ಪುರ್ ಸಮೀಪದಲ್ಲಿನ ಕೇಜ್ರಾಲಿ ಹಳ್ಳಿಯಲ್ಲಿನ ಕೇಜ್ರಿ ಮರಗಳ ಉಳಿವಿಗಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ರು. ಯಾರು? ಅಮೃತಾದೇವಿ ಬೀಷ್ಣೋಯ್. ದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ತನ್ನ ಮೀಸಲು ಪ್ರದೇಶದೊಳಗೆ ಆಲ್ಪೈನ್ ಹುಲ್ಲುಗಾವಲನ್ನು ಹೊಂದಿದ್ದು ಬೇಸಿಗೆಯಲ್ಲಿ ಕುರಿಗಳಲ್ಲಿ ಮೇಯ್ತಾ ಇದ್ವು. ಎಲ್ಲಿ? ಆ ನ್ಯಾಷನಲ್ ಪಾರ್ಕ್ ಅಲ್ಲಿರ್ತಕ್ಕಂಥ ಆಲ್ಪೈನ್ ಹುಲ್ಲುಗಾವಲಲ್ಲಿ. ಯಾವಾಗ ಅದು ರಾಷ್ಟ್ರೀಯ ಉದ್ಯಾನವನವಾಯಿತೋ ಕುರಿಗಳ ನಿಯಮಿತ ಮೇಯುವಿಕೆ ಇಲ್ಲದೆ ಹುಲ್ಲು ಮೊದಲು ಅತಿ ಎತ್ತರವಾಗಿ ಬೆಳೆದು ನಂತರ ಚಿಗುರುಗಳ ಮೇಲೆ ಒರಗಿ ಅಲ್ಲಿ ಹೊಸ ಬೆಳವಣಿಗೆಯನ್ನು ತಡೆಗಟ್ಟುತ್ತಿರೋದು ಅಲ್ಲಿ ಕಂಡುಬರ್ತಾ ಇದೆ. ಅರಣ್ಯಗಳ ನಿರ್ವಹಣೆಯಲ್ಲಿ ಜನರು ಯಾವ ರೀತಿ ಭಾಗವಹಿಸ್ತಾ ಇದ್ದಾರೆ? ಚಿಪ್ಕೋ ಆಂದೋಲನ, ಅದನ್ನು ಅಪ್ಪಿಕೋ ಚಳುವಳಿ ಅಂತಲೂ ಕೂಡ ಕರಿತೀವಿ. 1970ರ ಆರಂಭದಲ್ಲಿ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿರುವಂತಹ ಗರ್ವಾಲ್ನ ರೇನಿ ಎಂಬ ಕುಗ್ರಾಮದಲ್ಲಿ ಅದು ನಡೆಯಿತು. ಏನು ನಡೀತಲ್ಲಿ? ಅಲ್ಲಿ ಕೈಗಾರಿಕೋದ್ಯಮಿಗಳು ಬಂದು ಏನು ಮಾಡಿದ್ರು? ಮರಗಳನ್ನು ಕಡಿಯೋದಕ್ಕೆ ಪ್ರಾರಂಭಿಸಿದ್ರು. ಆದರೆ ಅಲ್ಲಿ ಇರ್ತಕ್ಕಂತಹ ಸ್ಥಳೀಯ ಜನರು, ಯಾವ ಸ್ಥಳೀಯ ಜನರು? ಗರ್ವಾಲ್ನ ರೇನಿ ಅನ್ನೋ ಅಲ್ಲಿರ್ತಕ್ಕಂಥ ಜನರು ಅಲ್ಲಿರ್ತಕ್ಕಂಥ ಹಳ್ಳಿಯ ಹೆಂಗಸರು, ಅದರಲ್ಲೂ ಜನ ಅಂದಿದ ತಕ್ಷಣ ಗಂಡು ಮಕ್ಳು ಅಂತಲ್ಲ, ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮರದ ಕಾಂಡಗಳನ್ನು ತಬ್ಕೊಂಡು ಮರಗಳನ್ನು ಕಡಿಯೋದನ್ನು ತಡೆದ್ರು. ಅರಣ್ಯಗಳ ನಾಶವು ಅರಣ್ಯ ಉತ್ಪನ್ನಗಳ ದೊರೆಯುವಿಕೆ ಮೇಲಷ್ಟೇ ಪರಿಣಾಮ ಉಂಟು ಮಾಡದೆ ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಆಕರಗಳ ಮೇಲೂ ಸಹ ಪರಿಣಾಮವನ್ನು ಬೀರುತ್ತವೆ. ಅದಷ್ಟೇ ಅಲ್ಲದೆ 1972ರಲ್ಲಿ ಪಶ್ಚಿಮ ಬಂಗಾಳದ ಅರಣ್ಯ ಇಲಾಖೆಯು ರಾಜ್ಯದ ನೈಋತ್ಯ ಜಿಲ್ಲೆಗಳಲ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಾಲ್ ಅರಣ್ಯಗಳನ್ನು ಪುನರುಜ್ಜೀವನಗೊಳಿಸುವಲ್ಲಿ ಅದರ ವೈಫಲ್ಯಗಳನ್ನು ಗುರುತಿಸ್ತು. ನಂತರ ಮಿಡ್ನಾಪುರ ಜಿಲ್ಲೆಯ ಅರಭಾರಿ ಅರಣ್ಯ ವ್ಯಾಪ್ತಿಯಲ್ಲಿ ಅದರ ಒಂದು ಕಾರ್ಯಾಚರಣೆಯನ್ನು ಸಹ ಪ್ರಾರಂಭಿಸಿತು. ಯಾವುದು? ಸಾಲ್ ಅರಣ್ಯನ ಪುನರುಜ್ಜೀವನಗೊಳಿಸುವಲ್ಲಿ. ಅಂದರೆ ಆ ಸಾಲ್ ಮರಗಳ ಸಂಖ್ಯೆ ಏನಾಗ್ತಾ ಹೋಯಿತು? ಕಡಿಮೆ ಆಗ್ತಾ ಹೋಯಿತು. ಅದನ್ನು ಸರ್ಕಾರ ಗುರುತಿಸಿ ಅದರ ಕಾರ್ಯಾಚರಣೆಯನ್ನು ಏನು ಮಾಡ್ತು? ಮಿಡ್ನಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅರಭಾರಿ ಅರಣ್ಯದಲ್ಲಿ ಪ್ರಾರಂಭಿಸ್ತು. ಅಲ್ಲಿನ ಅರಣ್ಯಾಧಿಕಾರಿ ಯಾರಪ್ಪ ಅಂತಂದರೆ AK ಬ್ಯಾನರ್ಜಿ. ಅವರ ವಿನಂತಿಯ ಮೇರೆಗೆ ಗ್ರಾಮಸ್ಥರು 1272 ಹೆಕ್ಟೇರ್ನಷ್ಟಲ್ಲಿರುವಂತಹ ಕೆಳಮಟ್ಟದ ಸಾಲ್ ಅರಣ್ಯಗಳ ರಕ್ಷಣೆಯಲ್ಲಿ ಸಕ್ರಿಯ ಭಾಗವಹಿಸುವಿಕೆಯಿಂದ ಸಾಲ್ ಅರಣ್ಯಗಳು 1983ರಲ್ಲಿ ಗಮನಾರ್ಹವಾಗಿ ಚೇತರಿಸ್ಕೊಳ್ತು. ಜೊತೆಗೆ ಆ ಅರಣ್ಯದ ಮೌಲ್ಯ ಎಷ್ಟಿತ್ತಪ್ಪ ಅಂತಂದರೆ 12.5 ಕೋಟಿ ರೂಪಾಯಿಗಳಿಗೆ ಅದು ಕಾರಣ ಆಯಿತು. ಇದು ಅರಣ್ಯಗಳ ಸಂರಕ್ಷಣೆ ಆಯಿತು. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಆಯಿತು. ನಂತರ ನಾವು ನೋಡೋದಾದರೆ ನೀರಿನ ಬಗ್ಗೆ ನೋಡಬೇಕು ಅಂದರೆ ಎಲ್ರಿಗೂ ಸಹ ನೀರು ಬೇಕು. ಆ ನೀರನ್ನು ನಾವೇನು ಮಾಡ್ತಾ ಇದ್ದೀವಿ? ಅನವಶ್ಯಕವಾಗಿ ಮಲಿನ ಮಾಡ್ತಾ ಇದ್ದೀವಿ. ಹೌದಲ್ಲೇನಪ್ಪ? ತೀವ್ರತರದ ಅರಣ್ಯ ನಾಶ, ಹೆಚ್ಚು ನೀರು ಬೇಡುವಂತಹ ತಳಿಗಳ ಕಡೆಗೆ ತಿರುಗಿರುವುದು ಮತ್ತು ಕೈಗಾರಿಕಾ ತ್ಯಾಜ್ಯ ಹಾಗೂ ನಗರಗಳ ತ್ಯಾಜ್ಯಗಳಿಂದ ಉಂಟಾದಂತಹ ಜಲಮಾಲಿನ್ಯ ಮುಂತಾದ ಕಾರಣಗಳಿಂದ ತೀವ್ರ ಜಲದ ಕೊರತೆಯುಂಟಾಗ್ತಾ ಇದೆ. ನೀರಿನ ಕೊರತೆ ಹೇಗುಂಟಾಗುತ್ತೆ? ನಾವು ಅರಣ್ಯ ನಾಶ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತೆ.
ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದರೆ ವಾತಾವರಣದ ತಾಪಮಾನ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗುತ್ತೆ. ಇದರಿಂದ ಜಲಚಕ್ರ ತನ್ನ ದಿಕ್ಕನ್ನೇ ಬದಲಾಯಿಸ್ಕೊಳ್ಳುತ್ತೆ, ಸರಿಯಾಗಿ ಮಳೆ ಬರೋದಿಲ್ಲ. ದೊಡ್ಡ ಅಣೆಕಟ್ಟುಗಳು ಮತ್ತು ಹೆಚ್ಚು ದೂರ ಕ್ರಮಿಸುವಂತಹ ಕಾಲುವೆಗಳಂತಹ ದೊಡ್ಡ ಪ್ರಮಾಣದ ಯೋಜನೆಗಳು ಸ್ಥಳೀಯ ಸಣ್ಣ ನೀರಾವರಿ ವಿಧಾನಗಳ ಕಡೆಗಾಣಿಸಲ್ಪಟ್ಟು ಅಲ್ಲಿನ ಜನರ ಹಿಡಿತ ತಪ್ಪಿ ಹೋಗಲು ಕಾರಣವಾಯಿತು. ಅಣೆಕಟ್ಟುಗಳನ್ನು ಯಾಕೆ ಕಟ್ತೀವಿ? ನೀರನ್ನು ಒಂದು ಕಡೆ ಸಂಗ್ರಹಿಸಿ ಮಳೆ ಬಾರದ ಸಂದರ್ಭದಲ್ಲಿ ಅದನ್ನು ಜನರು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಅಣೆಕಟ್ಟುಗಳನ್ನು ಸ್ಥಾಪಿಸಿದ್ದಾರೆ. ಅದಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಅಣೆಕಟ್ಟುಗಳಲ್ಲಿ ಸಾಕಷ್ಟು ನೀರನ್ನು ಸಂಗ್ರಹಿಸಿದ ಅಲ್ಲದೆ ಅದರಲ್ಲಿ ವಿದ್ಯುತ್ತನ್ನು ಸಹ ಏನು ಮಾಡ್ತಾರೆ, ಉತ್ಪಾದನೆಯನ್ನು ಮಾಡ್ತಾರೆ. ನೀರಿನ ನ್ಯಾಯಸಮ್ಮತ ಹಂಚಿಕೆ ಇಲ್ಲವಾದುದರಿಂದ ನೀರಿನ ಆಕರಕ್ಕೆ ಹತ್ತಿರ ಇರುವಂಥ ಜನರಿಗೆ ನೀರು ಬಳಸುವ ಕಬ್ಬು ಮತ್ತು ಬೆಳೆಗಳನ್ನು ಬೆಳೆದ್ರೆ ನೀರಿನ ಆಕರದಿಂದ ದೂರ ಇರ್ತಕ್ಕಂಥ ಜನರಿಗೆ ನೀರನ್ನು ಅವರು ಪಡೆಯೋಲ್ಲ. ಅವರು ಮಳೆಯ ಆಶ್ರಯ ಅಥವಾ ಬಾವಿಗಳನ್ನು ತೋಡಿಸೋದು, ಬೋರ್ಗಳನ್ನು ಕೊರೆಸೋದ್ರ ಮುಖಾಂತರ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನೀರಿನ ಪೂರೈಕೆಯನ್ನು ಮಾಡ್ಕೊಳ್ತಾರೆ. ಗಂಗಾ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವಂತಹ ತೆಹ್ರಿ ಅಣೆಕಟ್ಟುಗಳಂತಹ ಬೃಹತ್ ಅಣೆಕಟ್ಟುಗಳ ನಿರ್ಮಾಣವನ್ನು ಮಾಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನರ್ಮದಾ ನದಿಗೆ ಕಟ್ಟಿರುವಂತಹ ಸರ್ದಾರ್ ಸರೋವರ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದನ್ನು ವಿರೋಧಿಸಿ ನರ್ಮದಾ ಬಚಾವೋ ಆಂದೋಲನವನ್ನು ನಡೆಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದ ಹಲವಾರು ರೀತಿಯ ತೊಂದರೆಗಳು ಉಂಟಾಗ್ತವೆ. ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದ ಅಲ್ಲಿ ಫಲವತ್ತಾದ ಭೂಮಿ ಏನಾಗುತ್ತೆ, ಸಂಪೂರ್ಣವಾಗಿ ನೀರಿನಿಗೆ ಮುಳುಗಡೆಯಾಗುತ್ತೆ. ಜೊತೆಗೆ ಅದನ್ನೇ ಆಶ್ರಯ ಪಡೆದಂತಹ ರೈತರುಗಳು ಜೀವನವೂ ಕೂಡ ಏನಾಗುತ್ತೆ, ದುಸ್ತರವಾಗುತ್ತೆ. ಹಾಗೆಯೇ ಆರ್ಥಿಕ ಸಂಕಷ್ಟಕ್ಕೆ ಅವರು ಒಳಗಾಗ್ತಾರೆ. ಸಾಮಾಜಿಕ ತೊಂದರೆಯೂ ಇದೆ, ಆರ್ಥಿಕ ತೊಂದರೆಯೂ ಸಹ ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದ ಆಗುತ್ತೆ. ಹಾಗಾಗಿ ಅಲ್ಲಿ ನರ್ಮದಾ ಬಚಾವೋ ಅನ್ನುವಂಥ ಆಂದೋಲನದ ಮುಖಾಂತರ ಅಣೆಕಟ್ಟನ್ನು ಕಟ್ಟುವುದನ್ನು ಪ್ರತಿಭಟನೆಯನ್ನು ಮಾಡ್ತಾ ಹೋಗ್ತಾರೆ. ಮಕ್ಕಳೇ, ಪ್ರತಿಭಟನೆಯನ್ನು ಯಾಕೆ ಮಾಡಿದ್ರು ಅಂದರೆ ಅಣೆಕಟ್ಟನ್ನು ಕಟ್ಟೋದ್ರಿಂದ ಆಗ್ತಕ್ಕಂತಹ ಸಮಸ್ಯೆಗಳು ಏನು? ಸಾಮಾಜಿಕ ಸಮಸ್ಯೆಗಳಾಗ್ತವೆ. ಅವು ಹೆಚ್ಚಿನ ಸಂಖ್ಯೆಯ ರೈತರನ್ನು ಮತ್ತು ಬುಡಕಟ್ಟು ಜನರನ್ನು ಸಾಕಷ್ಟು ಪರಿಹಾರ ಅಥವಾ ಪುನರ್ವಸತಿ ಸೌಕರ್ಯಗಳನ್ನು ಕಲ್ಪಿಸದೆ ಸ್ಥಳಾಂತರಿಸುತ್ತದೆ. ಫಸ್ಟ್ ಒನ್ ಸಾಮಾಜಿಕ ಸಮಸ್ಯೆ ಗೊತ್ತಾಗಿದೆ ಅನ್ಕೊತೀನಿ. ಅಲ್ಲಿ ಮುಳುಗಡೆ ಆಯಿತು ಆ ಜಾಗ ಅಂತ ಅಂದರೆ ಅಲ್ಲಿರ್ತಕ್ಕಂತಹ ರೈತರಾಗಿರ್ಬೋದು, ಬುಡಕಟ್ಟು ಜನರಾಗಿರ್ಬೋದು, ಅವರಿಗೆ ದೊರೆಯತಕ್ಕಂತಹ ಪರಿಹಾರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪುನರ್ವಸತಿ ಸೌಕರ್ಯಗಳನ್ನು ಕಲ್ಪಿಸದೆ ಅಲ್ಲೇನು ಮಾಡ್ತಾರೆ, ಆ ರೈತರು ಮತ್ತು ಬುಡಕಟ್ಟು ಜನರನ್ನು ಸ್ಥಳಾಂತರಿಸ್ತಾರೆ. ಎರಡನೇದು ಆರ್ಥಿಕ ಸಮಸ್ಯೆ. ಸರಿಯಾದ ಪ್ರಮಾಣದಲ್ಲಿ ಪ್ರಯೋಜನಗಳನ್ನು ಸೃಷ್ಟಿಸದೆ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕರ ಹಣವನ್ನು ನುಂಗಿ ಹಾಕಲಾಗುತ್ತದೆ. ಪರಿಸರದ ಸಮಸ್ಯೆಗಳು. ಬೃಹತ್ ಪ್ರಮಾಣದ ಅರಣ್ಯನಾಶ, ಜೊತೆಗೆ ಅಲ್ಲಿ ವ್ಯವಸಾಯ ಯೋಗ್ಯ ಭೂಮಿ ಇದ್ದರೆ ಅದು ಕೂಡ ನಾಶ ಆಗುತ್ತೆ, ಜೀವ ವೈವಿಧ್ಯತೆಯ ನಾಶಕ್ಕೆ ಕಾರಣ ಆಗುತ್ತೆ. ನಂತರ ನೀರಿನ ಕೊಯ್ಲು. ಜೀವರಾಶಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ನೀರಿನ ವೈಜ್ಞಾನಿಕ ಸಂರಕ್ಷಣೆಯನ್ನು ನಾವು ನೀರಿನ ಕೊಯ್ಲು ಅಂತ ಹೇಳಿ ಕರಿತೀವಿ. ಜಲಾನಯನ ಪ್ರದೇಶದ ನಿರ್ವಹಣೆಯು ಆ ಪ್ರದೇಶದ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಬರಗಾಲವನ್ನು ಮತ್ತು ಪ್ರವಾಹಗಳನ್ನು ತಗ್ಗಿಸುತ್ತದೆ. ದೇಶೀಯ ವಿಧಾನಗಳಾದಂತಹ ಸಣ್ಣ ಹೊಂಡಗಳು ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡುವುದು, ಸಣ್ಣ ಜಲಾನಯನ ವ್ಯವಸ್ಥೆಯನ್ನು ಸುಧಾರಿಸುವುದು, ಮಣ್ಣಿನ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟುವುದು, ಕಟ್ಟೆ ಅಥವಾ ಕಂದಕಗಳ ನಿರ್ಮಾಣ ಮತ್ತು ಸುಣ್ಣದ ಕಲ್ಲಿನಿಂದ ನಿರ್ಮಿಸಿದ ಜಲಾಶಯಗಳು, ಮೇಲ್ಛಾವಣಿ ನೀರನ್ನು ಸಂಗ್ರಹಿಸುವ ಘಟಕಗಳನ್ನು ಅಳವಡಿಸುವುದು. ಇವುಗಳು ಅಂತರ್ಜಲದ ಮಟ್ಟವನ್ನು ಮರುಭರ್ತಿ ಮಾಡುವುದಲ್ಲದೆ ನದಿಗಳಿಗೂ ಸಹ ಮರುಜೀವ ನೀಡುತ್ತವೆ. ಭಾರತದ ಒಂದು ಶುಷ್ಕ ಪ್ರದೇಶದಲ್ಲಿದ್ದ ಒಣಗಿದ ನೆಲದ ಸಾವಿರಾರು ಹಳ್ಳಿಗಳನ್ನು ಕಾಪಾಡಲು ಮತ್ತು ಸಾವಿರಾರು ಹಳ್ಳಿಗರ ಜೀವನವನ್ನು ಬದಲಾಯಿಸಲು ಭಾರತದ ನೀರಿನ ಮನುಷ್ಯನಿಗೆ ಒಂದು ಸಾಂಪ್ರದಾಯಿಕ ತಂತ್ರಜ್ಞಾನವು ನೆರವಾಗುತ್ತಿದೆ.
ಡಾಕ್ಟರ್ ರಾಜೇಂದ್ರ ಸಿಂಗ್ ರವರು 2 ದಶಕಗಳ ಪರಿಶ್ರಮದಿಂದ ನೀರನ್ನು ಸಂಗ್ರಹಿಸಲು 8600 ಜೊಹಾಡ್ಗಳು ಮತ್ತು ಇತರ ರಚನೆಗಳನ್ನು ರಾಜಸ್ಥಾನದಲ್ಲಿ ಕಟ್ಟಲಾಯಿತು ಮತ್ತು ರಾಜ್ಯಾದ್ಯಂತ 1000 ಹಳ್ಳಿಗಳಿಗೆ ನೀರನ್ನು ಪುನಃ ತರಲಾಯಿತು. 2015ರಲ್ಲಿ ಅವರು ಸ್ಟಾಕ್ ಹೋಮ್ನ ಜಲ ಪಾರಿತೋಷಕವನ್ನು ಗೆದ್ದುಕೊಂಡರು. ಇದೊಂದು ಬಹಳ ಪ್ರತಿಷ್ಠಿತ ಪುರಸ್ಕಾರವಾಗಿದ್ದು ಅದನ್ನು ಭೂಮಿ ಮತ್ತು ಅದರ ನಿವಾಸಿಗಳ ಯೋಗಕ್ಷೇಮಕ್ಕಾಗಿ ಜಲ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸಂರಕ್ಷಣೆಗಾಗಿ ಕೊಡುಗೆ ನೀಡುವ ವ್ಯಕ್ತಿಗಳನ್ನು ಗೌರವಿಸಲು ಇದನ್ನು ನೀಡಲಾಗುತ್ತದೆ. ಭಾರತದಲ್ಲಿನ ನೀರು ಕೊಯ್ಲು ಇದನ್ನು ನೋಡೋದಾದರೆ, ನೀರಿನ ಕೊಯ್ಲು ವಿಧಾನವು ಭಾರತದಲ್ಲಿ ಹಳೆಯ ಪರಿಕಲ್ಪನೆ. ರಾಜಸ್ಥಾನದಲ್ಲಿನ ಕಾದಿನ್ ಕೆರೆಗಳು ಮತ್ತು ನಾದಿಸ್ಗಳು ಹಾಗೂ ಮಹಾರಾಷ್ಟ್ರದಲ್ಲಿ ಇರುವಂತಹ ಬಾಂದಾರಗಳು ಮತ್ತು ತಾಲ್ಗಳು, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿನ ಬುಂದೀಸ್ಗಳು, ಬಿಹಾರದಲ್ಲಿನ ಆಹರ್ಗಳು ಮತ್ತು ಪೈನ್ಗಳು, ಹಿಮಾಚಲ ಪ್ರದೇಶದಲ್ಲಿನ ಕುಲ್ಸ್ಗಳು, ಜಮ್ಮುವಿನ ಕಂದಿಪಟ್ಟೆಯಲ್ಲಿನ ಕೊಳಗಳು ಮತ್ತು ತಮಿಳುನಾಡಿನಲ್ಲಿರುವ ಏರಿಗಳು ಅಂದರೆ ಕೆರೆಗಳು, ಕೇರಳದಲ್ಲಿ ಇರ್ತಕ್ಕಂತಹ ಸುರಂಗಗಳು ಮತ್ತು ಕರ್ನಾಟಕದಲ್ಲಿನ ಕಟ್ಟೆಗಳು ಇವು ಪುರಾತನ ನೀರು ಕೊಯ್ಲು ಮತ್ತು ನೀರನ್ನು ಒದಗಿಸುವಂತಹ ರಚನೆಗಳಾಗಿವೆ. ಇವತ್ತಿಗೂ ಸಹ ಇವುಗಳನ್ನು ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದಾರೆ. ಇವುಗಳ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮೇಲ್ಮೈ ನೀರನ್ನು ಹಿಡಿದಿಡುವುದಲ್ಲ, ಅದರ ಬದಲಾಗಿ ಅಂತರ್ಜಲವನ್ನು ಮರುಭರ್ತಿ ಮಾಡುವುದಾಗಿದೆ. ನಂತರ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಜೈವಿಕ ರಾಶಿಯಿಂದ ವಿಘಟನೆಯಿಂದ ಲಕ್ಷಾಂತರ ವರ್ಷಗಳ ಹಿಂದೆಯೇ ರೂಪುಗೊಂಡಿವೆ. ಕಲ್ಲಿದ್ದಲು, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲ ಇವುಗಳನ್ನು ಒಟ್ಟಾಗಿ ನಾವು ಪಳೆಯುಳಿಕೆ ಇಂಧನಗಳು ಅಂತೇಳಿ ಕರಿತೀವಿ. ಈ ಪಳೆಯುಳಿಕೆ ಇಂಧನಗಳು ಉತ್ಪತ್ತಿಯಾಗುವುದಕ್ಕೆ ಎಷ್ಟೋ ಮಿಲಿಯಂತರ ವರ್ಷಗಳು ಬೇಕು. ಅಂದರೆ ಎಷ್ಟೋ ಮಿಲಿಯಂತರ ವರ್ಷಗಳ ಹಿಂದೆ ರೂಪುಗೊಂಡಿರುವಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮನ್ನು ಇಂದು ನಾವು ಉಪಯೋಗಿಸ್ತಾ ಇದ್ದೇವೆ. ಇವು ಬರಿದಾಗುವಂತಹ ಸಂಪನ್ಮೂಲಗಳಾಗಿವೆ. ಇದನ್ನು ಒಮ್ಮೆ ನಾವು ಬಳಸಿದ್ರೆ ಪುನಃ ಪ್ರಕೃತಿಯ ಮಡಿಲಿಗೆ ಬರೋದಕ್ಕೆ ಎಷ್ಟೋ ಮಿಲಿಯಂತರ ವರ್ಷಗಳು ಬೇಕು. ಹಾಗಾಗಿ ಇವನ್ನು ಬರಿದಾಗುವ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಒಂದು ಅಂದಾಜಿನ ಪ್ರಕಾರ ಪೆಟ್ರೋಲಿಯಂ ಸಂಪನ್ಮೂಲಗಳು ಮುಂದಿನ 40 ವರ್ಷಗಳವರೆಗೆ ಮತ್ತು ಕಲ್ಲಿದ್ದಲು ಸಂಪನ್ಮೂಲಗಳು ಮುಂದಿನ 200 ವರ್ಷಗಳಲ್ಲಿ ಮುಗಿದು ಹೋಗುತ್ತವೆ. ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಉತ್ಪತ್ತಿಯಾಗುತ್ತವೆ. ಇವು ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಹೆಚ್ಚಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗೋದ್ರಿಂದ ಜಾಗತಿಕ ತಾಪದ ಏರಿಕೆಯೂ ಸಹ ಉಂಟಾಗುತ್ತದೆ. ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಏನು ಮಾಡ್ತಾ ಹೋಗಬೇಕು ಅಂದರೆ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಹೆಚ್ಚಾಗೊಳಿಸ್ಕೋಬೇಕು. ಪಳೆಯುಳಿಕೆ ಇಂಧನಗಳನ್ನು ನಾವು ಕಡಿಮೆ ಬಳಸಬೇಕು. ಯಾಕಪ್ಪ ಅಂದರೆ ಅವು ಬರಿದಾಗ್ತವೆ. ಹಾಗಾಗಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವ್ಯಾವುದು? ಬಸ್ಗಳಲ್ಲಿ ಪ್ರಯಾಣ ಮಾಡುವುದು, ನಿಮ್ಮ ವೈಯಕ್ತಿಕ ವಾಹನವನ್ನು ಬಳಸುವುದು ಅಥವಾ ಸೈಕಲನ್ನು ಹೆಚ್ಚಾಗಿ ಬಳಸುವಂಥದ್ದು, ಮನೆಗಳಲ್ಲಿ ವಿದ್ಯುತ್ ಬಲ್ಬ್ ಅಥವಾ ಪ್ರತಿದೀಪ್ತಿ ನಳಿಕೆಗಳನ್ನು ಬಳಸುವುದು. ಎರಡನೆಯದು ಇನ್ನೊಂದು ಏನಪ್ಪ ಅಂದರೆ ಅವಶ್ಯಕವಿಲ್ಲದೆ ಇರುವಾಗ ಫ್ಯಾನ್ಗಳನ್ನು ಆಫ್ ಮಾಡುವುದಾಗಿರ್ಬೋದು, ಬಲ್ಬ್ಗಳನ್ನು ಅಂದರೆ ವಿದ್ಯುತ್ ದೀಪಗಳನ್ನು ಆರಿಸುವಂಥದ್ದಾಗಿರ್ಬೋದು, ಇವುಗಳನ್ನು ಮಾಡಬೇಕಾಗತ್ತೆ. ನಂತರ ಲಿಫ್ಟ್ಗಳನ್ನು ಬಳಸುವ ಬದಲು ಮೆಟ್ಟಿಲುಗಳನ್ನು ಬಳಸಬೇಕು. ಚಳಿಯ ದಿನಗಳಲ್ಲಿ ಒಂದು ಹೆಚ್ಚುವರಿ ಸ್ವೆಟರನ್ನು ಧರಿಸಬೇಕು ಅಥವಾ ಉಷ್ಣೋತ್ಪನ್ನ ಉಪಕರಣಗಳನ್ನು ನಾವು ಬಳಸಬಾರ್ದು. ಇಂಧನಗಳ ಪೂರ್ಣ ದಹನವಾಗುವಂತಹ ಹೆಚ್ಚು ದಕ್ಷತೆಯುಳ್ಳ ಅಂತರ್ದಹನ ಇಂಜಿನುಗಳನ್ನು ರೂಪಿಸಬೇಕು. ಇದುವರೆಗೂ ನಾವು ನೋಡಿರುವಂಥ ಅಂಶಗಳನ್ನು ಮತ್ತೊಮ್ಮೆ ನಾವು ನೋಡುವಂಥದ್ದಾದರೆ, ಜನರು ಸ್ವಹಿತಾಸಕ್ತಿಗಳು. ನಮ್ಮ ಪರಿಸರವು ನಿಧಾನವಾಗಿ ಸಂಪೂರ್ಣ ವಿನಾಶದತ್ತ ಸಾಗೋದಕ್ಕೆ ಕಾರಣ ಆಗ್ತಾ ಇದೆ.
ಕಾನೂನುಗಳು, ನಿಯಮಗಳು ಮತ್ತು ನಿಬಂಧನೆಗಳನ್ನು ಮೀರಿ ಯೋಚಿಸಿದರೆ ಅಭಿವೃದ್ಧಿಯ ಪ್ರಯೋಜನಗಳು ಮುಂಬರುವ ಪೀಳಿಗೆಯವರೆಗೂ ತಲುಪಬೇಕಂದ್ರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ನಮ್ಮ ಅವಶ್ಯಕತೆಗಳನ್ನು ಕಡಿತಗೊಳಿಸುವಂತಹ ಅಗತ್ಯವಿದೆ. ಇದು ಒಂದು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಯ ಒಂದು ಅವಲೋಕನವಾಗಿದೆ. ಇದುವರೆಗೂ ನಾವು ನೋಡಿರುವಂಥ ಅಂಶಗಳು ಅಂತಂದರೆ ನೈಸರ್ಗಿಕ ಸಂಪನ್ಮೂಲಗಳು ಪಾಠದಲ್ಲಿ ಗಂಗಾ ಕಾರ್ಯ ಯೋಜನೆಯ ಬಗ್ಗೆ ನಾವು ನೋಡಿದ್ವಿ. ನಂತರ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಕೆಲವು ಆಂದೋಲನಗಳನ್ನು ನಾವು ಗಮನಿಸಿದ್ವಿ. ನಂತರ ನೀರಿನ ಪ್ರಾಮುಖ್ಯತೆಯ ಬಗ್ಗೆ ನೋಡಿದ್ವಿ, ಅಣೆಕಟ್ಟುಗಳ ಬಗ್ಗೆ ನೋಡಿದ್ವಿ. ಇವೆಲ್ಲ ಅಂಶಗಳು ಅಂದರೆ ಪಳೆಯುಳಿಕೆ ಇಂಧನಗಳನ್ನು ನಾವು ಕೊನೆಯದಾಗಿ ನೋಡಿದ್ವಿ. ಜೊತೆಗೆ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು ಅನ್ನೋವಂಥದ್ದನ್ನು ನಾವು ಈ ಒಂದು ಪಾಠದಲ್ಲಿ ನೋಡ್ತಾ ಹೋದ್ವಿ. ಈ ಒಂದು ಪಾಠದಲ್ಲಿ ನೀವು ಮುಂದಿನ ತರಗತಿಯಲ್ಲಿ ಬರೆದುಕೊಂಡು ಬರಬೇಕಾಗಿರ್ತಕ್ಕಂಥ ಗೃಹ ಪಾಠ ಏನಪ್ಪ ಅಂತಂದರೆ, ಪಾಠವನ್ನು ಸಂಪೂರ್ಣವಾಗಿ ಓದಿ ನಂತರ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವೇ ತೆಗೆದು ನಂತರ ಅದಕ್ಕೆ ಉತ್ತರವನ್ನು ಬರೀಬೇಕು. ಜೊತೆಗೆ ಅಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಂಡು ಬರಬೇಕಾಗತ್ತೆ. ಧನ್ಯವಾದಗಳು.